ಹಾಸ್ಟೆಲ್ ನೌಕರಿಗೆ ಕನಿಷ್ಠ 31,000 ವೇತನ ಕೊಡಲೇಬೇಕು. UTV ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಹಾಸ್ಟೆಲ್ಗಳಲ್ಲಿ ಏನು ಹೊರಗುತ್ತಿದಿಂದ ಯಾರು ಕೆಲಸ ಮಾಡ್ತಾರೆ ಕಾರ್ಮಿಕರು, ಅವರಿಗೆ ಸರ್ಕಾರ ಕಡೆಯಿಂದ ಯಾವುದು ವೇತನ ಆಗಲಿ ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಇವತ್ತು ಬಿಜಾಪುರ ಜಿಲ್ಲಾ DC ಆಫೀಸ್ ಎದುರುಗಡೆ 2-3 ದಿವಸದಿಂದ ಹಲವಾರು ಕಾರ್ಮಿಕರು ಈಗ ಪ್ರತಿಭಟನೆ ಮಾಡಲಾಗುತ್ತಾರೆ. ಅವರು ಸರ್ಕಾರ ಕಡೆಯಿಂದ ಬೇಡಿಕೆ ಏನಿದೆ ಅಂದ್ರೆ, ನಮಗೆ ಸರಿಯಾಗಿ ವೇತನ ಡೈರೆಕ್ಟಾಗಿ ಸರ್ಕಾರ ಕಡೆಯಿಂದ ಬರಬೇಕು. ನಡು ಯಾವ ಏಜೆಂಟ್ ಲೇಬರ್ ಕಾಂಟ್ರಾಕ್ಟ್ ಆಗಲಿ ಆ ರೀತಿ ಯಾವ ನಡು ಏಜೆಂಟ್ಗಳು ಇರಬಾರ್ದು. ಅವ್ರಿಗೆ ಏನಾರ ವೇತನ ಕೊಡಬೇಕಾದ್ರೆ ಸರ್ಕಾರ ನೇರಾಗಿ ಅವ್ರ ಅಕೌಂಟ್ ಒಳಗೆ ಅವ್ರ ಪಗಾರ ಅವ್ರ ವೇತನನು ಕೊಡಬೇಕಂತೇಳಿ ಅವರೆಲ್ಲರದು ಬೇಡಿಕೆ ಇದೆ. ಈಗ ಪ್ರಶ್ನೆ ಏನು ಎದ್ದು ಬರ್ತದಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಡೆ ಮಹಿಳೆಯರಿಗೆ ನಾವು ಬಸ್ ಫ್ರೀ ಮಾಡೀವಿ ಮತ್ತು 5 ಗ್ಯಾರಂಟಿ ಕೊಟ್ಟಿವಿ, ಪ್ರತಿ ತಿಂಗಳ ಅವ್ರ ಅಕೌಂಟಿನಲ್ಲಿ ಒಂದು 2,000 ರೂಪಾಯಿ ಹಾಕ್ತೀವಿ ಅಂತೇಳಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಸರ್ಕಾರದಿಂದ ಇಟ್ಟು ಸೌಲಭ್ಯ ಕೂಡ ಆಗ್ತದೆ. ಮತ್ತೊಂದು ಕಡೆ ನೋಡಿದ್ರೆ ಕೂಲಿ ಕಾರ್ಮಿಕರಾಗಲಿ ಕರ್ನಾಟಕ ರಾಜ್ಯ ಸರ್ಕಾರಿ ವಸತಿ ಶಾಲೆ ಮತ್ತು ಹಾಸ್ಟೆಲ್ಗಳಲ್ಲಿ ಏನು ಕೂಲಿ ಕಾರ್ಮಿಕರು ದುಡಿಲಾಕತ್ತಾರೆ ಅವರಿಗೆ ಸರಿಯಾಗಿ ವೇತನ ಕೊಡಾಗುತ್ತೆ. ಇದೇ ಸಂದರ್ಭದಲ್ಲಿ ಏನದಲ್ಲ, ನಮ್ಮ ಜೊತೆಗೆ UTV ನ್ಯೂಸ್ ಎದುರು ಅವರು ಮಾತಾಡಿ ಅವ್ರ ಸಮಸ್ಯೆಗಳನ್ನು ಏನೇನು ಅದಾವು, ಅವ್ರಿಗೆ ಏನೇನು ತೊಂದರೆ ಆಗ್ಲಾಗತ್ತವು, ಅವರು 100-300 ಹುಡುಗರು ಮ್ಯಾಗ ಬರೀ 2-3 ಕಾರ್ಮಿಕರು ಕೊಡತ್ತಾರೆ. ಅವ್ರಿಗೆ ಕೆಲಸ ಹೆಚ್ಚಾಗ್ಲತ್ತದ. ಅವರು ಮುಂಜಾನೆ 9 ಗಂಟೆದಿಂದ ರಾತ್ರಿ 9 ತನಕ ದುಡಿಲಾಗತ್ತದ. ಆದರೂ ವೇತನ ಸರ್ಕಾರ ಕಡೆಯಿಂದ ಎಷ್ಟು ಸಿಗಬೇಕಾಗಿದೆ ಅಷ್ಟು ಸಿಗ್ಲಾಗತ್ತಿಲ್ಲ. ಸರ್ಕಾರ ಮತ್ತ ನಾವು ಈಗ ಧರಣಿ ಮಾಡುವುದು ಏನಪ್ಪಾ ಅಂತಂದ್ರ, ನಮಗ ಕನಿಷ್ಠ ವೇತನ ಬೇಕು. ಕನಿಷ್ಠ ವೇತನ 31,000 ರೂಪಾಯಿ ಬೇಕು. ಈಗ ವೇತನ ಎಷ್ಟು ಕೊಡತ್ತದ ಸರ್ಕಾರ? ಈಗ 12,000 ಕೊಡ್ತದ್ರಿ. 12,000. ಅದ್ರಾಗ PF ಅದು ಏನೋ ಕಟ್ಟಾಗಿ ಬರ್ತದ? PF ಕಟ್ಟಾಗಿ ಬರ್ತದ್ರಿ. PF ಅದು ಕಟ್ಟಾಗಿ ಬರ್ತದ. ಕಟ್ಟಾಗಿ ಬರ್ತದ. 12,000 ಕೊಡ್ತಾರ. ಮತ್ ಸರಿಯಾಗಿ ತಿಂಗಳ ಪೇಮೆಂಟ್ ಇಲ್ರಿ ನಮ್ಗ. 6 ತಿಂಗಳ 8 ತಿಂಗಳ ಹಿಂಗ್ ಹೋಗ್ತದ. ಸರಿಯಾದ ಪೇಮೆಂಟ್ ಇಲ್ಲ. ಮತ್ತ ನಮ್ಗೆ ಎಲ್ಲಾರ ಹೋಗ್ಬೇಕಾದ್ರ ನಾವ್ ಆಳ್ ಹಚ್ಚಿ ಹೋಗ್ಬೇಕಲ್ಲಿ ಹಾಸ್ಟೆಲ್ನಾಗ. ಆಳ್ ಹಚ್ಚಿ ಹೋದ್ರ 300-400 ಪೇಮೆಂಟ್ ಇದ್ರ ಅಂತದ್ರಾಗ ಮತ್ತ ಈ ಸರಿಯಾಗಿ ನಮ್ಗ ಪೇಮೆಂಟ್ ತಿಂಗಳ ಆಗಂಗಿಲ್ಲ. ಮತ್ತ ಅದ ನಮ್ಗ ರಜಾ ಬೇಕು, ತಿಂಗಳಿಗೆ 4 ರಜಾ ಬೇಕು. ಮತ್ತ ಕನಿಷ್ಠ ವೇತನ ಬೇಕು ನಮ್ಗ. ಇಷ್ಟು ಬೇಕು ನಮಗ್. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ? ನಾವ್ ಈಗ 15-20 ವರ್ಷದಿಂದ ಮಾಡತ್ತೀವ್ರಿ. 15-20 ಕೆಲಸ ಮಾಡತ್ತೀರಿ. ಈಗ ನೀವು ರಜೆಗೆ ಹೋಗ್ಬೇಕಾದ್ರ ಮತ್ತೊಬ್ಬರ ಕೆಲಸ ಹಚ್ಚಿ ಹೋಗ್ಬೇಕು. ಹಾ ರೀ, ಆಳ್ ಹಚ್ಚಿ ಹೋಗ್ಬೇಕ್ರಿ. ನಾವು ಸೂಟಿ ಇಲ್ಲ? ಸೂಟಿ ಇಲ್ರಿ. 20 ವರ್ಷದಿಂದ ಒಂದು ಸೂಟಿ ಕೊಟ್ಟಿಲ್ಲ ಸರ್ಕಾರ? ಇಲ್ಲ, ನಾವ್ ಆಳ್ ಹಚ್ಚಿ ಹೋಗ್ಬೇಕ್ರಿ. ಆಳ್ ಹಚ್ಚಿ ನಿಮ್ಮ ಹೆಸರು ಹೇಳ್ರಿ? ಗೌರಮ್ಮ ಬೀಳೋರು. प्रॉब्लम क्या है तुम्हारा? हमारा प्रॉब्लम क्या है, 6 महीने से पगार नहीं हुई, बजट नहीं है करके बोलते हैं। हमारा तालुका बेस ऑफिसर है, हम यहाँ को धरने बैठी बीजापुर को। जिंदगी को भी करी 2 महीने की डाली, 6 महीने की पगार है। हमें कहाँ भी जाना है तो तुम्हें जवान लगा को जाना। कौन से तालुके में है तुम्हें? जिंदगी तालुका। जिंदगी तालुका में? हाँ, बीजापुर जिला से काम कर रहे हैं? हमें 15 साल से काम कर रहे हैं। अभी कितनी पगार है? अभी 12,000 है। प्रॉब्लम क्या है तुम्हारा? वो जब जवान लगा को जाओ, तुम्हें कहाँ भी जाओ, लोग हमें पगार के वास्ते आई। हमने एजेंसी भी कैंसिल करना, हमारे अकाउंट को जो पैसा आना। अभी तुम्हें यहाँ प्रतिभटने करने बैठे हैं, वहाँ कौन काम कर रहे हैं? जवान लगा को ही हमें। जवान लगा को? हाँ, जवान लगा को। जवान की पगार तुम्हें हाथ से देना। 6 महीने पगार नहीं है, तुम्हें जवान लगा तो उनको तकलीफ होती है। हाँ, क्या बोलते हैं? हाँ, जवान लगा 10 दिन बैठे तो क्या नहीं होता? हाँ, क्या नहीं होता। जवान लगा जाओ, तुम्हें महीने से बैठ लगा जवान भी नको जाओ नको, तुम्हें तुम बाहर काटते, तुम्हें की जाती लोग की बात सुन को ऐसा बोलते हो। तुम्हारा नाम बोलो? नूरजान एलगार। 8 ವರ್ಷ ಐತ್ರಿ ಸರ್ ನಾ ಕೆಲಸ ಮಾಡತ್ತೀನ್ರಿ ಇಲ್ಲಿ. ಇಷ್ಟ ದಿವ್ಸ ರೀ 6 ಮಂದಿ ಸ್ಟಾಫ್ ಇತ್ರಿ ಸರ್ ನಮ್ಮ ಹಾಸ್ಟೆಲ್ದಾಗ. ಈಗ 1 ವರ್ಷ ಐತ್ರಿ ಸರ್ ಒಬ್ರಿಗೆ ತೆಗ್ದಾರ. 6 ಮಂದಿ ಅದ್ರಾಗ ಗೌರ್ಮೆಂಟ್ ದವ್ರ 2 ಅದಾರ್ರಿ ಬೈಸ್ರಿ.
ನಾವ್ 3 ಮಂದಿ 170 ಹುಡುಗರು ಅಡ್ಗೆ ಮಾಡ್ತೇವ್ರಿ ಸರ್. ಅಂಗಡಿ ತಾಲೂಕ್ ಆಫೀಸರ್ಗೆ ಹೇಳ್ತ್ರಿ ದಾದ್ ಮಾಡಲಾಗ, ಡಿವೋಸರ್ಗೆ ಹೇಳಿದ್ರು ದಾದ್ ಮಾಡಲಾಗ. ಯಾವ ಊರಾಗ ಮಾಡ್ತೀರಿ ನೀವು? ಇಲ್ಲ ರೀ ಸಿಂದಗಿ ನಾಕ ಬಾಯ್ಸ್ ಹಾಸ್ಟೆಲ್ ಅಲ್ಲ. 8 ವರ್ಷ ಮಾಡ್ತೀರಿ? 8 ವರ್ಷ ಆಯ್ತ್ರಿ ಸರ್. 8 ವರ್ಷ ಮಾಡತ್ರಿ. ಅವ್ರು ನೀವು ಡ್ಯೂಟಿ ಮಾಡೋ ಅಟೆಂಡೆನ್ಸ್ ಅದು ಹಾಕ್ತಾರ ಗೌರ್ಮೆಂಟ್ ಕಳಿಸ್ತಾರ ನಿಮ್ಮ ಹೆಸರ ಮ್ಯಾಗ? ಇಲ್ರಿ, ಎಲ್ಲಿ ಹಾದ್ರಿನೂ ತಗೋಲ್ರಿ ಸರ್ ನಮ್ದು ಏನಿಲ್ರಿ. ಮತ್ ಹಂಗಾದ್ರೆ ಮತ್ತೆ ಇಲ್ಲಿಗೆಲ್ಲ ಅಲ್ರಿ ನೀವು ಯಾವ ಬೇಕಾದವ್ ತೆಗಿಬೇಕು ನಿಮ್ಗೆ. ಈಗ ಸರ್ಕಾರಕ್ಕೆ ಏನ್ ಬೇಡಿಕೆ ಏನದ್ರಿ ನಿಮ್ಗೆ? ಇನ್ನೊಂದ್ ಸಿಬ್ಬಂದಿ ಕೊಡ್ಬೇಕಂತ ಬೇಡಿಕೆ ನಿಮ್ಗೆ. ಎಲ್ಲಾ ಹಾಸ್ಟೆಲ್ದಾಗ ಒಂದ ಹಾಸ್ಟೆಲ್ ಇಲ್ರಿ. 5 ಮಂದಿ ಇದಾವಲ್ರಿ, 6 ಮಂದಿ ಮಾಡ್ಬೇಕ್ರಿ ನೀವು. ಈ 8 ಹುಡುಗರು ಅದಾವ್ರಿಲ್ಲ ಹಾಸ್ಟೆಲ್? 170 ಅದಾವ್ರಿ ಸರ್. 170 ಹುಡುಗರ ಮ್ಯಾಗ ಆಳುಗಳು 8 ಅದಾವ್ರಿ? 5 ಮಂದಿ ಇದಾವ್ರಿ. 5 ಮಂದಿ 2 ಬಾಯ್ಸ್ ಅದಾವ್ರಿ, ನಾವ್ 3 ಮಂದಿ ಮಾಡವ್ರಿ. ಅವ್ರ ಬರೇ ಕಸ ಹುಡುಗುದು ಅಡಿಗೆ ನೋಡುದು ಅಷ್ಟ ಮಾಡ್ತಾರ್ರಿ. ಈ ಅಡಿಗೆ ಬಿಡಿಗೆ ನೀವೇ ಮಾಡ್ತೀರಿ? ನಾವೇ ರೀ ಎಲ್ಲ. ಹೌದಲ್ರಿ? ಬಾಂಡೆ ತಿಕ್ಕುದು, ಪರಿಸಿ ಒರ್ಸುದು, ಅಡ್ಗಿ ಮಾಡುದು ಎಲ್ಲ ನಾವೇ ರೀ. ನಾಷ್ಟಾ ಮಾಡುದು ನಾವೇ, ಎಲ್ಲಾ ನಾವೇ ನೋಡ್ರಿ ಸರ್. ಆ ಸರ್ಕಾರ ಕಡೆಯಿಂದ ಏನದು ರಾಷನ್ ಪಾನಿ ಬರ್ತದ ಸರಿಯಾಗಿರ್ತದ್ರಿ? ಅದು ಚಲೋ ಇರ್ತದ್ರಿ. ಚಲೋ ಇರ್ತದ್ರಿ. ನಿಮ್ಮ ಹೆಸರು ಹೇಳ್ರಿ? ತೋತಾಬಾಯಿ ಪವಾರ್, ಟಿಪ್ಪು ಪವಾರ್. ಮಾತಾಡ್ರಿ, ಏನ್ ಸಮಸ್ಯೆ ಏನದ್ರಿ? ಈಗ ಹಾಸ್ಟೆಲ್ನಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರರು ಇವತ್ತು ಕಳೆದ 20-25 ವರ್ಷಗಳಿಂದ ಅತ್ಯಂತ ಕಡಿಮೆ ವೇತನದಲ್ಲಿ, ಅಂದ್ರೇನು 500 ರೂಪಾಯಿಲಿಂದ ಅವ್ರು ಇವತ್ತು ಕೆಲಸ ಮಾಡ್ತಾ ಬಂದಿದ್ದಾರೆ. ಆದ್ರೆ ಸರ್ಕಾರ ಅವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಕಳೆದ 1 ವರ್ಷದಿಂದ ನಿಮ್ಗೆ ಮಿನಿಮಮ್ ಕನಿಷ್ಠ ವೇತನ ಕೊಡ್ತೇವೆ ಅಂತೇಳಿ ಸಂತೋಷ್ ಲಾಡ್ ಅವ್ರು ಹೇಳಿದ್ರು, ಕಾರ್ಮಿಕ ಮಂತ್ರಿ. ಆದ್ರೆ ಇಲ್ಲಿವರೆಗೂ 1 ವರ್ಷ ಆಯ್ತು, ಅದು ಜಾರಿ ಮಾಡಿಲ್ಲ. ಅವ್ರು ಜಾರಿ ಮಾಡ್ಲಾರ್ದೇ ಉಲ್ಟಾ ಇದ್ದಂತ ವೇತನದಾಗೆ 1,000 ರೂಪಾಯಿ ಕಡಿಮೆ ಮಾಡ್ಯಾರ. ಪ್ರತಿ ವರ್ಷನೂ ಕೂಡ ಕಾರ್ಮಿಕ ಇಲಾಖೆ 500, 1,000 ರೂಪಾಯಿ ವೇತನ ಹೆಚ್ಚಳ ಮಾಡ್ತಾರೆ. ಆದ್ರೆ ಈ ವರ್ಷ ಈ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರು Zone 1, 2, 3, 4 ಅಂತೇಳಿ ಮಾಡಿ, Zone 1, 2, 3 ಅಂತಿತ್ತು ಮೊದಲ, ಅದಕ್ಕೆ 4 ಅನ್ನು ಸೇರಿಸಿ 1,000 ರೂಪಾಯಿ ಸ್ಯಾಲ್ರಿ ಕಡಿಮೆ ಮಾಡ್ಯಾರ. ಅಂದ್ರೇನು, ಒಂದ್ ಕಡೆ ಸ್ಯಾಲ್ರಿ ಕಡಿಮೆ ಮಾಡ್ಯಾರ, ಇನ್ನೊಂದ್ ಕಡೆ ಸಿಬ್ಬಂದಿ ಕಡಿಮೆ ಮಾಡ್ಯಾರ. 5 ಜನ ಈ ಹಾಸ್ಟೆಲ್ ಹುಟ್ಟಿದ ಮೇಲೆ ಸುಮಾರು 50 ವರ್ಷಗಳ ಹಿಂದೆ ಇದ್ದಂತ ಸಿಬ್ಬಂದಿ 100ಕ್ಕೆ 5 ಜನ, 50 ಮಕ್ಕಳಿದ್ರು 3 ಜನ ಅಂತ ಒಂದು ಇದು ಇತ್ತು, ಅದಕ್ಕೆ ಒಂದು ತೀರ್ಮಾನ ಇತ್ತು. ಅದು ಬಿಟ್ಟು ಈಗ ಏನ್ ಮಾಡ್ಯಾರ, 100ಕ್ಕೆ 4 ಜನ, 50ಕ್ಕೆ 2 ಜನ. ಅಂದ್ರೇನು, ಕೆಲಸದ ಈ ಎಲ್ಲ ಹಾಸ್ಟೆಲ್ಗಳು ಅವಾಗ ಮೊದಲು ಹಾಸ್ಟೆಲ್ ಇರ್ಲಿಲ್ಲ. ಮೊದಲು ಹಾಸ್ಟೆಲ್ಗಳು ಎಲ್ಲೋ ಒಂದು ಬಾಡಿಗೆ ಕ್ರೆಡಿಟ್ ನಡೆಸ್ತಾರೆ. ಆದ್ರೆ ಇವತ್ತು ಸರ್ಕಾರಿ ಹಾಸ್ಟೆಲ್ಗಳು ಬಿಲ್ಡಿಂಗ್ ಆಗ್ಯಾವ, ದೊಡ್ಡ ದೊಡ್ಡ ಬಿಲ್ಡಿಂಗ್. ಆ ಬಿಲ್ಡಿಂಗ್ಗಳು ಸ್ವಚ್ಛ ಮಾಡ್ಲಿಕ್ಕೆ ಒಬ್ರಿಬ್ರು ಸಿಬ್ಬಂದಿ ಬೇಕು ಡೈಲಿ. ಅಂದ್ರೆ ಅಂತ ಬಿಲ್ಡಿಂಗ್ ನಲ್ಲಿ ಇವತ್ತು ಅವ್ರಿಗೆ ಸಿಬ್ಬಂದಿ ಕಡಿತ ಮಾಡಿ ಕೆಲಸದ ಹೊರೆ ಹೆಚ್ಚಾಗಿ ನಮ್ಮ ಹಾಸ್ಟೆಲ್ ನೌಕರರು ಒಂದ್ ಕಡೆ ಕಾಯಿಲೆ ಬೀಳತ್ತಾರೆ, ದವಾಖಾನಿಗೆ ಹೋಗೋದು, ಆಸ್ಪತ್ರೆ. ಅಂತ ಒಂದು ಕಷ್ಟದಾಗ ಒಂದ್ ಕಡೆ ಮಿನಿಮಮ್ ವೇಜ್ನು ಕೊಡಲ್ಲ, ವಾರದ ರಜೆನೂ ಕೊಡಲ್ಲ. ನಾವ್ ಹೇಳ್ತೀವಿ ಈ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಏನಿದೆ, ಮಂತ್ರಿ ಮಾನ್ಯರು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಅಧಿಕಾರಿಗಳಿರ್ಬೋದು, ಈ ಕಳ್ಳ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ದುಡ್ಡು ಹೊಡೆದು ನಮಗೆ ಒಯ್ದು ಬಲಿಪಶು ಆದಂಗೆ ಕೊಡ್ತಾರೆ, ಕಟ್ಕರ್ ಕೈದಾಗ ಕುರಿ ಕೊಟ್ಟಂಗೆ. ಅಂದ್ರೇನು, ನಮ್ಮವ್ರಿಗೆ ಎಲ್ಲ ಬಡವರಿಗೆ ಒಯ್ದು ಈ ಹಂಗಾರ ಹಾಕು, ಏಟಾರ ತಿನ್ನು, PF ಕಟ್ಟು, ಸ್ಯಾಲ್ರಿ ಏಟಾರ ಹಾಕು, ಯಾವಾಗಾರ ಹಾಕು, ಆ ರೀತಿ ಕೊಟ್ಟು ನಮ್ಗೆಲ್ಲ ಬಲಿಪಶು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡ್ಬೇಕು. ಬೀದರ್ದಾಗ ಕಳೆದ 16 ವರ್ಷ ಹಿಂದೆ ಪ್ರಾರಂಭ ಆಗಿದೆ. ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿದ್ದಾರೆ. ಆ ಸೊಸೈಟಿ ಮೂಲಕನೇ ವೇತನ ಕೊಡ್ತಾರೆ. ಅಲ್ಲಿ ಮ್ಯಾನ್ ಪವರ್ ಏಜೆನ್ಸಿ ಇಲ್ಲ ಅಂದ್ರೆ ಯಾರಿಗೆ 1 ರೂಪಾಯಿ ವೇತನ ಹೆಚ್ಚು ಕಡಿಮೆ ಆಗಲ್ಲ, PF ESI ಸರಿ ಕಟ್ತಾರೆ. ಆದ್ರೆ ಈ ಮ್ಯಾನ್ ಪವರ್ ಏಜೆನ್ಸಿಗಳು ಅವರು ದುಡ್ಡು ಹೊಡಿಲಿಕ್ಕೆ ಬರೋದು ನಮ್ಗೆಲ್ಲ ಕೃತಿಗೆ ಕೊಯ್ತಾ ಇದ್ದಾರೆ. ಅದು ಮೊದಲು ಅದು ಕೈ ಬಿಡ್ರಿ, ಬೀದರ್ ಮಾದರಿಯಲ್ಲಿ ಮಾಡ್ರಿ ಅಂತ ಹೇಳಿದಾಗ ಸರ್ಕಾರ ಒಪ್ಕೊಂಡಿದೆ. ಒಪ್ಕೊಂಡು 1 ವರ್ಷ ಆಯ್ತು. ಅದು 3 ಜಿಲ್ಲೆಯಲ್ಲಿ ನಾವು ಟ್ರಯಲ್ ಮಾಡ್ತೇವೆ, ಇಲ್ಲಿ 1 ಜಿಲ್ಲೆನೂ ಮಾಡಿಲ್ಲ. ಇಲ್ಲಿ ಅದಕ್ಕಾಗಿ ನಾವೇನ್ ಹೇಳ್ತೇವೆ, ಈಗ ಟ್ರಯಲ್ ಏನ್ ಮಾಡ್ತೀರಿ, ನಿಮ್ದೇ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ 1 ವರ್ಷ ಹಿಡಿದು ಬೀದರ್ನಾಗ ನಡೆದವು, 15 ವರ್ಷ ಹಿಡಿದು ನಡೆದ. ಅದೇ ಒಂದು ಸಾಕ್ಷಿ ಇವರಿಗೆ. ಅದು ಆ ಮಾದರಿಯಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಮಾಡ್ರಿ. ಅದೇ ರೀತಿ ಬೀದರ್, ಗುಲ್ಬರ್ಗಾದಲ್ಲಿ ಮಾಡ್ರಿ, ಬಿಜಾಪುರದಲ್ಲಿ ಮಾಡ್ರಿ, ಎಲ್ಲ ಜಿಲ್ಲೆಯಲ್ಲಿ ಮಾಡ್ರಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೆವು. ಈ ಒಂದು ಬೇಡಿಕೆಗಳು ಏನವ, ನಮ್ಮ ಪ್ರಮುಖ 4 ಬೇಡಿಕೆಗಳು. ಕನಿಷ್ಠ ವೇತನ ಕೊಡ್ರಿ, ಸಿಬ್ಬಂದಿ ಕಡಿತ ಮಾಡಿದ್ ವಾಪಸ್ ಕೊಡ್ರಿ. ನಾವು ಮನುಷ್ಯರಿದ್ದೇವೆ, ಎಷ್ಟು ದುಡಿಬೇಕು ಅಷ್ಟೇ ದುಡಿತೇವೆ. ಈಗ ಏನಾಗ್ಯದ, ಕೆಲವೊಂದು ನಮ್ಮ ಹಾಸ್ಟೆಲ್ನಾಗ ಸಿಬ್ಬಂದಿಗಳು ಇವರೆಲ್ಲ ಹಾಸ್ಟೆಲೇ ಬೇಡ ಅಂತ, ಯಾಕಂದ್ರೆ ಕೆಲಸ ಹೆಚ್ಚಾಗಿಬಿಟ್ಟದ. ಇವರೇ ಬಿಟ್ಟು ಓಡ್ಬೇಕು, ಸರ್ಕಾರದವ್ರು ಬಿಡಿಸೋದಕ್ಕಿಂತ ಇವರೇ ಬಿಟ್ಟು ಓಡ್ಬೇಕಮ್ಮ ಕುತಂತ್ರ ಇದು ಸರ್ಕಾರದ್ದು ನಡೆದಾಗ. ದಯವಿಟ್ಟು ಆ ಭ್ರಷ್ಟಾಚಾರ ನಿಲ್ಲಿಸ್ಬೇಕು. ಯಾವುದೋ ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟು ನಮಗೆಲ್ಲ ಬಲಿಪಶು ಮಾಡೋದು ನಿಲ್ಲಿಸ್ಬೇಕು. ಬೀದರ್ ಮಾದರಿಯಲ್ಲಿ ಕೊಡಬೇಕು. ವಾರಕ್ಕೊಂದು ರಜೆ ಕೊಡ್ರಿ ಅಂತ ಕೇಳ್ತು. ಇವತ್ತು ಕಿರಾಣಿ ಅಂಗಡಿದವ, ಬಟ್ಟೆ ಅಂಗಡಿಯವನು ವಾರಕ್ಕೊಂದು ರಜೆ ಕೊಡ್ತಾನೆ. ಪ್ರೈವೇಟ್ದವ ಕೊಟ್ಟಾಗ ನಾವು ಸರ್ಕಾರದಾಗ ಇದ್ದೇವೆ, ನಮಗೊಂದು ವಾರಕ್ಕೊಂದು ರಜೆ ಇಲ್ಲ. ಮತ್ತೆ ಅವು ಸರ್ಕಾರಿ ನೌಕರರು ಏನು ಖಾಯಂ ನೌಕರರ ಈ ಹಾಸ್ಟೆಲ್ದಾಗ ಅವರು ಹೆರಿಗೆ ರಜೆ ತೋತಾರೆ. ಮತ್ತೆ ಮಧ್ಯೆ ಮಧ್ಯೆ ಒಂದೊಂದು ತಿಂಗಳ 2 ತಿಂಗಳು ರಜೆ ಹಾಕ್ತಾರ. ಅವ್ರು ರಜೆ ಹಾಕಿದಾಗ ಬೇರೆ ಯಾರಿಗೆ ತಗೊಲ್ಲ. 4 ಜನ ಇದ್ದೇವನು,
ನಾವು 3 ಜನ ಕಾಯಂ ನೌಕರರು ಒಬ್ಬ 4 ಜನ ಇದ್ದೇವೆ ಅಂದ್ರ ಅವ್ರ ರಜೆಗಿನ ಹಾಕ್ರ 3 ಜನ ಸಹಿಬೇಕು 6 ತಿಂಗಳು. ಈಗ ಸರ್ಕಾರ ಕಡೆಯಿಂದ ನಿಮ್ಗೆ ಏನೇನು ಬೇಡಿಕೆ ಅದ ರೀ? ನಮ್ ಬೇಡಿಕೆನೆ ಪ್ರಮುಖ ಬೇಡಿಕೆ 4 ಇದೆ. ನಮಗ್ ಕನಿಷ್ಠ 31,000 ಕೊಡ್ರಿ. ಎಲ್ಲಾ ರೇಟ್ಗಳು ಹೆಚ್ಚಿಗೆ ಮಾಡಿರಿ. ಬಸ್ ರೇಟ್ ಹೆಚ್ಚು, ಡೀಸೆಲ್, ಆಹಾರ ಧಾನ್ಯ, ದಿನನಿತ್ಯ ಬಳಸುವ ಎಲ್ಲಾ ಅಗತ್ಯ ವಸ್ತುಗಳ ದರಗಳು ದುಬಾರಿ ಆಗ್ಯಾವ. ಆದ್ರೆ 3 ವರ್ಷ ಹಿಡಿದು ನಮ್ ಪಗಾರೇ ಬಿಡಿಸಿಲ್ಲ, ವೇತನ ಬಿಡಿಸಿಲ್ಲ ಇವ್ರು. ಇದ್ದಿದ್ರಾಗೆ ಮತ್ತೆ ಕಮ್ಮಿ ಮಾಡ್ಯಾರ. ಅದಕ್ಕಾಗಿ ಕನಿಷ್ಠ 31,000 ರೂಪಾಯಿ ನಮಗೆ ವೇತನ ಕೊಡಬೇಕು. ಬೀದರ್ ಮಾದರಿಯಲ್ಲಿ ವೇತನ ಕೊಡಬೇಕು, ವಾರಕ್ಕೊಂದು ರಜೆ ಕೊಡಬೇಕು. ಇವೇ ಪ್ರಮುಖ ಬೇಡಿಕೆಗಳು. ಸಿಬ್ಬಂದಿ ಕಡಿತ ಏನ್ ಮಾಡಿರಿ ಅದು ಆದೇಶ ವಾಪಸ್ ತಗೋರಿ ಅಂತೇಳಿ ಪ್ರಮುಖ ಈ 4-5 ಬೇಡಿಕೆಗಳಿಗಾಗಿ ನಾವು ಇವತ್ತು ರಾಜ್ಯದಂತ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಿದ್ದೆವು. ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಿನ್ನೆ 20ನೇ ತಾರೀಕಿನಲ್ಲಿ ಇಲ್ಲೂ ಪ್ರಾರಂಭ ಆಗ್ಯದ. ಈ ಧರಣಿ ಯಾವಾಗ ಮುಕ್ತ ಆಗ್ತದೆ? ಸರ್ಕಾರ ಕನಿಷ್ಠ ವೇತನ ನಿಮಗೆ ಮಿನಿಮಮ್ ಇಷ್ಟು ಕೊಡ್ತೇವೆ, ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಿ ನಾವು ನಿಮಗೆ ವೇತನ ಹಾಕ್ತೇವೆ ಅಂತ ಹೇಳತ್ತನ್ನು ಕೂಡ ನಾವು ಈ ಹೋರಾಟ ಮುಂದುವರಿಸ್ತೇವೆ. ತಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, ಈ ಹಾಸ್ಟೆಲ್ ನೌಕರರ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।